ಇದು ನಮ್ ಖುಷಿಗೆ. ಒಬ್ರಿಗೋಸ್ಕರ ನಮ್ ಜೀವನ ನಿಲ್ಬಾರ್ದಲ್ವಾ ಆಂಟಿ? ಯಾರಾದ್ರೂ ಸತ್ರೆ ನಾವು ಸಾಯ್ತೀವಾ? ಇಲ್ಲ ತಾನೆ? ಹಾಗೆ ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದ್ರೆ ನಾವು ನಮ್ಮ ಜೀವನನ ಬದುಕೋದನ್ನ ಬಿಟ್ಬಿಡ್ಬೇಕಾ? ಕಾವೇರಿ ನಿಮ್ ಜೀವನದಲ್ಲಿ ಈ ಮನೆಗೆ ಕತ್ಲು ತುಂಬ ಹೋಗಿರ್ಬೋದು, ಆದ್ರೆ ನಾವು ಮತ್ತೆ ಈ ಮನೆಗೆ ಬೆಳಕು ತುಂಬೋಣ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಮನೆ ಮನ್ಸಲ್ಲಿರೋ ಕತ್ಲನ್ನ, ದುಃಖನ, ನೋವನ್ನ ಓಡಿಸೋ ಹಬ್ಬ. ದೀಪ ಹಚ್ಚಿ ಬೆಳಕನ್ನ ಬರ್ಮಾಡ್ಕೊಂಡು ಎಲ್ಲಾ ಕತ್ಲನ್ನು ಆಚೆ ಹಾಕೋಣ. ಏನಂತೀರಾ? ಹೌದು ಅಮ್ಮ, ಸರ್ಸು ಹೇಳ್ತಿರೋದು ಸರಿಯಾಗೇ ಇದೆ. ಕಾವೇರಿಗೋಸ್ಕರ ನಾವ್ಯಾಕೆ ಕತ್ಲಲ್ಲಿರ್ಬೇಕು? ಈ ಬೆಳಕಿನ ಹಬ್ಬನ ಮನೆ ಮನ್ಸುಗಳನ್ನ ಬೆಳಗೋ ಮುಖಾಂತರ ಆಚರಿಸೋಣ. ಒಪ್ಕೊಮ್ಮ. ಸರಿ ಕಂದ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಥ್ಯಾಂಕ್ ಯು ಅಮ್ಮ. ಸರಿ, ಇದೆಲ್ಲ ತಗೊಂಡ್ ಬಂದು ಒಳಗಡೆ ಎತ್ತಿಡಿ. ಹಬ್ಬ ಆಚರಿಸ್ಬೇಕಂತೆ. ಹಬ್ಬ ಒಬ್ರು ನಮ್ಮನ್ನೆಲ್ಲ ಬಲಿ ಕೊಟ್ಟು ಮಾರಿ ಹಬ್ಬ ಮಾಡಿದ್ರೆ ಇವರು ದೀಪಾವಳಿ ಮಾಡ್ಬೇಕಂತೆ. ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲೆಗೆ ಹೂವಂತೆ. ಹಾಗಾಯ್ತು ಇವ್ರ ಕತೆ. ಇವತ್ತು ನಾನೇನಾದರೂ ಫೈಲ್ ಕರೆಕ್ಷನ್ ಮಾಡಿ ಖಾತೆನೇ ಕೊಡಲಿಲ್ಲ ಅಂದರೆ ನನ್ನ ಕೆಲಸ ಹೋಗೋದು ಗ್ಯಾರಂಟಿ. ಅಪ್ಪಿ ತಪ್ಪಿ ಕೆಲಸ ಏನಾದರೂ ಹೋದರೆ ಬೀದಿಲಿ ಭಿಕ್ಷೆ ಬೇಡಬೇಕಾಗತ್ತೆ ಅನ್ನೋದು ನನ್ನ ಟೆನ್ಷನ್ನು. ಆದರೆ ಇವ್ರಿಗೆ ಹಬ್ಬದ ಟೆನ್ಷನ್ನು. ಹಬ್ಬಕ್ಕೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬರ್ತಾ ಬರ್ತಾ ಈ ಮನೆ ನಾಟಕದ